ಈಗ ಉತ್ತರ ಕನ್ನಡದ ಬಗ್ಗೆ ನಾವೆಲ್ಲ ಚರ್ಚೆ ಪ್ರಾರಂಭ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರವು ಪ್ರತಿಪಕ್ಷ ಎಲ್ಲ ಉದ್ದೇಶ ಕೂಡ ಉತ್ತರ ಕರ್ನಾಟಕದ ಚರ್ಚೆ ಮೊದಲದೇ ಆದ್ಯತೆಯಲ್ಲಿ ಇವತ್ತು ಆಗಬೇಕಂತ ಹೇಳಿಕೊಂಡು, ಆದರೆ ನಾವೆಲ್ಲರೂ ಕೂಡ ಒಂದು ಒಮ್ಮತ ಅಭಿಪ್ರಾಯದಿಂದ ಸಮರ್ಪಕ ಚರ್ಚೆ ಮಾಡಿಕೊಂಡು ಇಡೀ ರಾಜ್ಯ ಜನತೆ ಮುಂದೆ ಸರ್ವರಿಗೂ ಕೂಡ ಗೌರವ ಸಿಕ್ಕುವಂಥ ಒಂದು ಜವಾಬ್ದಾರಿ ಕೆಲಸ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ. ಈ ಒಂದು ಚರ್ಚೆ ಆಗುವ ಸಂದರ್ಭದಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಚರ್ಚೆ ಮಧ್ಯೆ ಇವತ್ತು ಬಾಕಿಯಾಗಿತ್ತು. ಅದಕ್ಕಾಗಿ ಮಾತಾಡಿದೆ ಮಾನ್ಯ ಮುಖ್ಯಮಂತ್ರಿ ವಿಷಯ ಮಾತಾಡ್ತಾರೆ. ಈಗ ಪ್ರತಿಪಕ್ಷ ನಾಯಕರು ತಾವು ಇವತ್ತೇ ಮುಗಿಸೋದಾದರೆ ಇವತ್ತು ನಾವು ಅದನ್ನು ಫಿನಿಶ್ ಮಾಡ್ಬೋದು. ಅಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿ ಆಯ್ದುಕೊಂಡು, ಅಥವಾ ಇವತ್ತು ಕಾಲಿಂಗ್ ಅಟೆನ್ಷನ್ ತಗೊಂಡು ನಾವು ಮುಂದಕ್ಕೆ ಅದನ್ನು ಹೋಗ್ಬೋದು. ಮುಖ್ಯಮಂತ್ರಿ ಮಾತಾಡಲಿ. ಅಲ್ಲ, ಮುಖ್ಯಮಂತ್ರಿ ಮಾತಾಡ್ತಾರ. ಅಧ್ಯಕ್ಷರೇ, ನೀವು ನಾನು ಬೆಳಗ್ಗೆ ಪ್ರಾರಂಭ ಆದಾಗೆ ತಮ್ಮ ಹತ್ರ ಬಂದಿದ್ದೆ. ನಾನು ಕೇಳಿದೆ ಎಷ್ಟು ಮಾತಾಡಬೇಕು ಅನ್ನೋದು. ನೀವು ಮಾತಾಡಿದ್ರಿ. ಸೊ ನೀವು ಕೊನೆಯಲ್ಲಿ 3 ಗಂಟೆ 2 ಗಂಟೆ 1.5 ಗಂಟೆಯಲ್ಲೇ ಮುಗಿಸ್ಬಿಡ್ತೀನಿ ಅಂತ ಹೇಳಿದೆ. ನಾನು ಹೇಳ್ಬಿಟ್ಟು ಬಂದೆ. ನಾನು 1.5 ಗಂಟೆ, ಯಾಕಂದ್ರೆ ನಮ್ಮ ಬೇರೆ ಬೇರೆ ಸದಸ್ಯರು ಮಾತಾಡಬೇಕು ಅಂತ ನಾನು ಮುಗಿಸ್ತೀನಿ ಅಂತ ನಾನೇ ಹೇಳಿದೆ. 1.5 ಗಂಟೆಯಲ್ಲಿ ಮುಗಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ ನಾವೇನು ಮಾತಾಡಬಾರದು ಅನ್ನೋ ಥರ ನಾನು ಅಂಕಿಅಂಶ ತಪ್ಪು ಹೇಳ್ತೀನಿ. ಅಲ್ಲ, ಒಂದೇ ನಮ್ಮ ಗುಣ ತಪ್ಪು ಹೇಳೋದು ನಮ್ಮ ಗುಣ. ವಿರೋಧ ಪಕ್ಷದವ್ರು ಯಾರೇ ಇದ್ರು ತಪ್ಪುಗಳೇ ಹೇಳೋದವ್ರು, ಸುಳ್ಳು ಸತ್ಯ ಎಂದು ಹೇಳ್ತಾರೆ ವಿರೋಧ ಪಕ್ಷದವ್ರು. ಯಾರೇ ಇದ್ರು ಕಾಂಗ್ರೆಸ್ ಅವರು ಇದ್ದಾಗೂ ಅದೇ ಸುಳ್ಳುಗಳನ್ನೇ ಹೇಳ್ಕೊಂಬಂದ್ರು, ಎಲ್ಲ ತಪ್ಪುಗಳನ್ನೇ ಹೇಳ್ಕೊಂಬಂದ್ರು. ಯಾರೇ ವಿರೋಧ ಪಕ್ಷರು ಹಂಗೆ ಹೇಳ್ತಾರೆ. ನೀವು ತಿದ್ದಾಗ ನೀವು ಇದ್ದೀರಲ್ಲ, ನೀವು ತಿದ್ದಾಗ ನಾನು ಈಲ್ಡಾಗಲ್ಲ, ನಾನು ಈಲ್ಡಿಲ್ಲ, ಇಲ್ಲ ಈಲ್ಡಿಲ್ಲ, ಇಲ್ಲ ಮಂತ್ರಿ ಅವರೀಗ ಹಾಕೊಂಡ್ಲಿ. ನೀವು ಹೇಳೋ ಟಿವಿಯಲ್ಲಿ ಬರಲ್ವಾ? ಆಯ್ತು, ಮತ್ತೆ ಹೇಳೋದು ಟಿವಿಯಲ್ಲಿ ಬರಲ್ವಾ? ಪ್ರತಿಪಕ್ಷ ನಾಯಕ ಮಾತ್ರ ಚರ್ಚೆ ಬೇಡ, ಅದನ್ನೆಲ್ಲ ಮಾತಾಡಿದ್ರೆ ಟಿವಿ ಬರ್ಬೇಕು ಅಂತ ಮಾತಾಡ. ಆಯ್ತು, ಮುಗೀತಲ್ಲ ಈಗ ನಾನು ಹೇಳೋದು ನಾನು ಅವರ ಯಾರು ಸಿದ್ದರಾಮಯ್ಯ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟು ಕೆಟ್ಟ ಮಾತು ನಾನು ಆಡೇ ಇಲ್ಲ. ಇರೋದ್ರಲ್ಲಿ ಬಹಳ ತೂಕವಾಗಿ ಮಾತಾಡ್ತೀನಿ. ಅಷ್ಟು ಮಾತಿಗೆ ಇವ್ರು ಹಿಂಗೆ ಎಗರಾಡಿದ್ರೆ ಹೆಂಗೆ? ನಾನೇನ್ ಹೇಳಿದೆ? ನೀವು ಪರಿಹಾರ ಕೊಟ್ಟಿಲ್ಲ ಅಂದೆ, ಅದಕ್ಕೆ ಎದ್ದು ನಿಂತ್ಕೊಂಡು ಗಲಾಟೆ. ಏನ್ ತಪ್ಪೇನು ಹೇಳಿದೆ? ನಾನು ಅಂಕಿಅಂಶ ಓದೇ ಇಲ್ಲ. ನಾನು ಅಂಕಿಅಂಶ ಏನೇನ್ ಕೊಟ್ಟಿದ್ರು ಅಂತ ಹೇಳಲೇ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮಾತಾಡಿದ್ರೆ ನಾವು ವಿರೋಧ ಪಕ್ಷದವರು ಏನ್ ಮಾತಾಡ್ಬೇಕಾದ್ರೆ? ಆಯ್ತು.